ನಾನು ಕರುಣಾಕರ ಆಶ್ರಮದಲ್ಲಿರ್ಬೇಕು ಅಂತಾದ್ರೆ ನೀವು ನಮ್ಮೊಟ್ಟಿಗಿರ್ಬೇಕೆನ್ನುವುದೇ ನನ್ನ ಆಸೆ. ಅಯ್ಯ ಪ್ರಾಮಾಣಿಕವಾಗಿ ಒಂದು ಹೇಳ, ಇರುವ ಕಾಲದಲ್ಲಿ ನಾನು ಇದ್ದೇನೆ, ಹಾಗಂತ ಈಗ ನಾನು ಅಲ್ಲೇ ಇದ್ರೆ ಇಲ್ಲಿರುವವರು ಯಾರು? ನೀವು ಈಗ ಇಲ್ಲಿರಿ. ಮಾನಸಿಕವಾಗಿ ನಾನು ಇದ್ದೇ ಇರ್ತೇನೆ. ನೀನು ಆ ಕುರಿತ ವಿಚಾರ ಮಾಡುದು. ನೀವು ಮಾನಸಿಕ ಆಗಿರುವುದೇ ಬೇಡ, ನಿಮಗೆ ಮಾನಸಿಕ ಆಗ್ಬಾರ್ದು ಅಂತ ನನ್ನ ಪ್ರಯತ್ನ. ಮಾನಸಿಕ ಗೊತ್ತಿಲ್ಲ ಅದು ವಿಷಯ. ನನಗೆ ನಿನ್ನ ಒಳಗಿನದ್ದು ಕಾಣ್ತವು. ಎಂತ ಒಳಗಿನ ಕಾಣ್ತಾ ಉಂಟು ಬಗ್ನ ಅದೇ ಹಾಗಲ್ಲ. ಒಂದು ವಿದ್ಯಾಲಯಕ್ಕೆ ಕಳಿಸ್ತೇನೆ ಅಂತ ಪರವಾನಿಗೆ ಪತ್ರವನ್ನ ಕೊಡಿಸಿದ್ದಲ್ಲ, ರಾಜಮುದ್ರೆ ಸಹಿತವಾಗಿ ಕೊಟ್ಟಿದ್ದೆ. ಸಮಸ್ಯೆ ಆಯ್ತಾ? ವಿಷಯ ಎಲ್ಲ ಸತ್ಯ. ಹೌದು, ನಿಮ್ಮಲ್ಲಿ ಒಂದು ಭಿನ್ನ ಸ್ವಾಮಿ. ಏನು? ಯಾವುದು ಬೇಡ, ಗುರುಮಠಕ್ಕೆ ಕಳಿ ಕೊಟ್ಟಿದ್ದೆ. ಹೌದು, ಒಂದು ವಾರದಲ್ಲಿ ಮನೆಯಲ್ಲಿದ್ದಾನೆ ನೋಡಿ. ಒಂದು ವಾರದಲ್ಲಿ ಮನೆಯಲ್ಲಿದ್ದಾನೆ. ಏನಾಯ್ತು? ಏನಾಗುದು ಬೇಡ. ನಾನು ಈಗ ಒಂದು ತೀರ್ಮಾನ ಮಾಡಿದ್ದೇನೆ. ಏನಂತ? ಅವ್ನು ಗುರುಮಠದಲ್ಲಿ ಇರುವುದೇ ಬೇಡ. ಈಗ ನಾನೇನ್ ಕೆಲಸ ಮಾಡ್ಕೊಂಡಿದ್ದೇನೋ ಅದೇ ಕೆಲಸ ಇರ್ಲಿ. ಆದ್ರಿಂದ ಒಂದು ಕೆಲಸ ಕೊಡಿ. ಬಾಲ ಕಾರ್ಮಿಕರಿಗೆ ಕೆಲಸ ಕೊಡುವಾಗಿಲ್ಲ ಅಪ್ಪಯ್ಯ. ನಿಮ್ಗೆ ಯಾಕೆ ಬುದ್ಧಿ ಇಲ್ಲ? ನಿಮ್ಗೆ ಯಾಕೆ ಕೊಡುವುದಿಲ್ಲ ಗೊತ್ತಾ? ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತ ತಿಳುವಳಿಕೆ ಇರುವುದಿಲ್ಲ ಎನ್ನುವ ಕಾರಣಕ್ಕೆ ಕೊಡುವುದಿಲ್ಲ. ನಂಗೂ ಹಾಗೆ ಏನು ತಿಳುವಳಿಕೆ ಇಲ್ಲ. ನೀ ಹಾಗೆ ತಿಳ್ಕೊಂಡ್ಯಾ? ನಾನು ಹಾಗೆ ತಿಳಿಯುವುದೇ ಇಲ್ಲ. ನೋಡು, ಈಗ ನೀನು ಮಾಡಿದ ಕೆಲಸವನ್ನೇ ಅವ ಮಾಡಬೇಕು ಅಂತ ನೀನು ಬಯಸ್ತಾ ಇದ್ದೀಯ ಅಂತ ಸರಿಯಲ್ಲಪ್ಪ. ಹಾಗಂತ ನೀನು ಯೋಚನೆ ತಪ್ಪು ಅಂತ ಹೇಳುವುದಿಲ್ಲ. ಮಗ ಬದುಕಿನಲ್ಲಿ ಮುಂದೆ ಬರಬೇಕು ಅಂತ ಆದ್ರೆ ಇಲ್ಲಿ ಹೋದ್ರೆ ಬಹಳ ಒಳ್ಳೆಯದು ಎನ್ನುವುದಾಗಿ ಭಾವಿಸುವುದು ತಪ್ಪಲ್ಲ. ಹಾಗಂತ ಅಪ್ಪನಿಗೆ ಆಸೆ ಇರ್ಬೋದು, ನಂಗ್ ಸಮಸ್ಯೆ ಅಂತೇನು ಕೇಳಿ ಅವ್ರು ಹೇಳದ್ ನಂಗೆ ಅರ್ಥ ಆಗುದಿಲ್ಲ, ನಾ ಹೇಳದ್ ಅವ್ರಿಗೆ ಅರ್ಥ ಆಗುದಿಲ್ಲ ಅಂತ ಗುರುಮಠಕ್ಕೆ ಹೋಗಿ ನಾನು ಏನು ಕಲ್ತ್ಬರು ಹೇಳಿ? ಮಗು ನಿನ್ನದ್ದು ಅಂತಲ್ಲ, ಮಕ್ಕಳು ತಪ್ಪಲ್ಲ. ಮಕ್ಕಳಿಗೆ ಯಾವುದು ಇಷ್ಟವೋ ಅದನ್ನ ಬಿಟ್ಟು ಯಾವುದನ್ನೋ ಕೊಡಿಸುವುದಕ್ಕೆ ಹೊರಟು ಇದೇ ಆಗುದು. ನೀನು ಅಂತ ಅಲ್ವೋ, ಬಹಳ ಜನ ಹಾಗೆ. ನಮ್ಮಲ್ಲಿ ಎಷ್ಟೇ ಕಲಿಸುವವರಿದ್ರು, ಹೇಗೆ ಕಲಿಸುವವರಿದ್ರು ನಮಗೆ ಸರಿಯಾಗುವುದಿಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ಹಾಗೆ ಹೊರದೇಶಕ್ಕೆ ಕಳುಹಿದ್ರೆ ಒಳ್ಳೇದಾಗ್ತದೆ ಅಂತ ಭಾವಿಸ್ತಾರೆ. ಅದು ಹೇಗಾಗ್ತದೆ? ನಮ್ಮ ಮನೆಯ ಅಪ್ಪು ವಿದೇಶಕ್ಕೆ ಹೋಗಿ ಗಪ್ಪು ಆಗ್ಲಿ ಅಂತ ಬಯಸುವುದು. ಕೊನೆಗೆ ಅವ ವಿದೇಶದಿಂದ ಬಂದು ಪಪ್ಪು ಆಗ್ತಾನೆ, ಇಲ್ಲಿ ಬೆಪ್ಪು ಆಗ್ತದೆ ಕೊನೆಗೆ. ಹೌದು. ಹಾಗಂತ ನೀನು ಯೋಚನೆ ಮಾಡಿದ ಕ್ರಮ ಸರಿಯಲ್ಲ ಅಂತ ನಾನು ಹೇಳುದು. ಅಂದ್ರೆ ಯಾವತ್ತು ಹಾಗಂತ ನೀನು ಮಾಡಿದ ಕೆಲಸವನ್ನು ನಾವು ಮಾಡಬಾರದು ಅಂತಲ್ಲ. ಈ ದೇಹದಲ್ಲಿ ಯಾವುದೂ ಕನಿಷ್ಠ ಅಂತಿಲ್ಲ, ಶ್ರೇಷ್ಠ ಅಂತಿಲ್ಲ. ತಲೆಯ ಕೆಲಸವನ್ನ ತಲೆ ಮಾಡಬೇಕು, ಕೈಯ ಕೆಲಸವನ್ನ ಕೈ ಮಾಡಬೇಕು, ಪಾದದ ಕೆಲಸವನ್ನ ಪಾದ ಮಾಡಬೇಕು. ಹಾಗಂತ ಯಾವುದನ್ನೇ ಮಾಡುವುದಿದ್ರು ಅದಕ್ಕೊಂದು ಸಾಮಾನ್ಯ ಜ್ಞಾನ ಎನ್ನುವುದು ಬೇಕು. ಆ ಸಾಮಾನ್ಯ ಜ್ಞಾನ ಬರುವುದು ವಿದ್ಯೆಯಿಂದ. ಈಗ ಮಗು ವಿದ್ಯಾಭ್ಯಾಸ ಬೇಡ ಬೇಡ ಅಂತ ನನ್ನ ತಲೆಗೆ ಹೋಗುದಿಲ್ಲ, ಬೇಡ ಹಾಗನ್ನಿಸುವುದು ಸಹಜ. ಸಣ್ಣವರಿರುವಾಗ ಆಟ ಆಡುವುದಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕೆ ವಿದ್ಯೆ ಬೇಕು? ವಿದ್ಯೆ ಕಲಿತವರು ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಾ ಎನ್ನುವಂತಹ ಪ್ರಶ್ನೆ ಹುಟ್ಟುವುದು ಸಹಜ. ಹಾಗಂತ ಅದೇ ವ್ಯಕ್ತಿ ದೊಡ್ಡ ಆದ ಮೇಲೆ ಭಾವಿಸ್ತಾನೆ. ವಿದ್ಯಾವಂತರಿಗೆ ಮಾತ್ರ ಸಿಗುವ ಗೌರವವನ್ನ ಕಂಡು ಛೇ, ನಾನು ಆ ಕಾಲದಲ್ಲಿ ಸ್ವಲ್ಪ ಓದ್ಬೇಕಿತ್ತು ಅಂತ ಅನ್ನಿಸ್ತದೆ. ಆಗ ಆಗಬಾರದು ಅಂತ ಹೇಳುದು. ಒಮ್ಮೆ ಸೋತಿದ್ದೇನೆ, ಯೋಚನೆ ಮಾಡು. ಸಣ್ಣ ಮಗು ನಡೆಯುವುದನ್ನು ಕಲಿಯುವಾಗ ಎಡವಿ ಬೀಳ್ತದೆ. ಎಡವಿ ಬಿದ್ದಿದ್ದೇನೆ ಎನ್ನುವ ಕಾರಣಕ್ಕಾಗಿ ಅದು ಸುಮ್ಮನೆ ಉಳಿತು ಅಂತಾದ್ರೆ ನಡೀಲಿಕ್ಕಾಗ್ತದ? ಅಥವಾ ಈಗ ನೀನು ನಡೀತಾ ಇದ್ದೆ ಅಂತಾದ್ರೆ ಮೊದಲು ಎಡವಿ ಬಿದ್ದದಲ್ವಾ? ಅಷ್ಟು ಸಣ್ಣ ಇರುವಾಗ ಇರುವಂತ ಛಲ ಈಗೆಲ್ಲ ಹೋಯ್ತು. ಮನುಷ್ಯ ಸೋಲುವುದೇ ಇದ್ರಲ್ಲಿ. ಸಣ್ಣ ಇರುವಾಗ ಇರುವಂತ ಛಲ ದೊಡ್ಡ ಆದ್ಮೇಲೆ ನಾವು ಕಳ್ಕೊಳ್ತೇವೆ. ನಿನಗೊಂದು ಕಥೆ ಹೇಳ್ತೇನೆ ಕೇಳು. ಏನು? ಅತ್ಯಂತ ಹೆಟ್ಟನಾಗಿರುವಂತಹ ವಿದ್ಯಾರ್ಥಿಯ ತಾಯಿಯನ್ನ ಕರೆದು ಗುರುಕುಲದ ಶಿಕ್ಷಕರು ಹೇಳಿದ್ರಂತೆ, ನಿಮ್ಮ ಮಗ ಏನಕ್ಕೂ ಪ್ರಯೋಜನ ಇಲ್ಲ, ಯಾವ್ದು ಹೇಳಿದ್ರು ಅವನಿಗೆ ಅರ್ಥ ಆಗುದಿಲ್ಲ, ಅವರನ್ನು ಮನೆಗೆ ಕರ್ಕೊಂಡು ಹೋಗಿ. ತಾಯಿ ಮನೆಗೆ ಕರ್ಕೊಂಡು ಹೋಗಿ. ಮಗು ಕೇಳ್ತು, ಅಮ್ಮ ನನ್ನನ್ನು ಯಾಕೆ ಗುರುಕುಲದಿಂದ ಕರ್ಕೊಂಡು ಬಂದೆ? ತಾಯಿ ಹೇಳಿದಂತೆ, ಮಗನೇ, ನಿನಗೆ ಕಲಿಸುವಷ್ಟು ವಿದ್ಯೆ ಆ ಗುರುಕುಲದಲ್ಲಿ ಇರುವಂತಹ ಗುರುಗಳಿಗೆ ಇಲ್ಲವಂತೆ, ಹಾಗಾಗಿ ಕಳುಹಿ ಕೊಟ್ರು. ನಾನು ಅಪ್ಪನ ಹತ್ರ ಹಾಗೆ ಹೇಳಿದೆ. ಮುಂದೆ ಕೇಳು, ಯಾಕೆ ಹಾಗೆ ಹೇಳಿದ್ದು? ಆತ್ಮವಿಶ್ವಾಸವನ್ನು ಹಿಗ್ಗಿಸಬೇಕೆ ಹೊರತು ಕುಗ್ಗಿಸಬಾರದು ಎನ್ನುವ ಕಾರಣಕ್ಕಾಗಿ. ಎಲ್ಲಿಯಾದರೂ ಮಗು ನೀನು ಹೆಡ್ಡನಿದ್ದೆ ದಡ್ಡನಿದ್ದೆ ಆ ಕಾರಣಕ್ಕಾಗಿ ನಿನ್ನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮಗುವಿನ ಆತ್ಮವಿಶ್ವಾಸ ಕುಗ್ಗಿ ಹೋಗ್ತಿತ್ತು. ಆದ್ರೆ ಆ ತಾಯಿ ಹಾಗೆ ಮಾಡಲಿಲ್ಲ. ಪರಿಣಾಮದಲ್ಲಿ ತಾಯಿಯೇ ಗುರುವಾಗಿ ಕಲಿಸಿದ್ರು. ಒಂದು ಕಾಲದಲ್ಲಿ ಹೆಡ್ಡ ದಡ್ಡ ಎನ್ನುವುದಾಗಿ ಗುರುಕುಲದಿಂದ ಹೊರಕಳುಹಿಸಲ್ಪಟ್ಟಂತಹ ವಿದ್ಯಾರ್ಥಿ ಮಹಾವಿಜ್ಞಾನಿಯಾದ ಇವತ್ತಿಗೂ ನಾವು ಅವನನ್ನು ನೆನಪಾಡ್ಕೊಳ್ತೇವೆ. ಅಂದ್ರೆ ಈ ಪ್ರಪಂಚದಲ್ಲಿ ಯಾರೂ ಹೆಡ್ಡರಲ್ಲ ಎನ್ನುವುದೇ ಅದಕ್ಕೆ ನಿದರ್ಶನ. ಇನ್ನೊಂದು
ಬಂದು ಒಮ್ಮೆ ನಾವು ಸೋತಿದ್ದೇವೆ ಎನ್ನುವ ಕಾರಣಕ್ಕಾಗಿ ಬದುಕಿರುವುದಕ್ಕೂ ಸೋಲನ್ನೇ ಕಾಣ್ತೇವೆ ಅಂತ ಆಗುವುದಿಲ್ಲ. ಇದಕ್ಕೂ ಒಂದು ನಿದರ್ಶನ ಉಂಟು. ಏನು? ತನ್ನ ಬದುಕಿನ ಬಹಳ ಕಾಲ ಅಂದ್ರೆ 60 ಸಂವತ್ಸರಗಳವರೆಗೆ ಎಷ್ಟೇ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಸೋಲನ್ನೇ ಕಂಡಂತಹ ವ್ಯಕ್ತಿ, ಸೋಲಿಗೆ ಎದೆಗುಂದದೆ ಮುಂದುವರಿದಂತಹ ವ್ಯಕ್ತಿ ತನ್ನ ಬದುಕಿನ 60ನೇ ಸಂವತ್ಸರದಲ್ಲಿ ಉಪಹಾರ ಮಂದಿರವನ್ನ ಕಟ್ಟು ಯಶಸ್ವಿಯಾದ ಕತೆ ಉಂಟು. ಇವತ್ತು ದೇಶ ವಿದೇಶಗಳಲ್ಲಿ ಅವನ ಉಪಶಾಖೆ ಉಂಟು. ಅದೆಷ್ಟೋ ಜನ ಅಲ್ಲೊಂದು ನಾನು ತಿಂಡಿ ತಿನ್ನಬೇಕಿತ್ತು ಅಂತ ಆಸೆ ಪಡುವುದು ಉಂಟು. ಹಾಗಾಗಿ ಹೇಳುವುದು ಮಗು, ನಾನು ಸೋತಿದ್ದೇನೆ ಎನ್ನುವ ಕಾರಣಕ್ಕಾಗಿ ಬದುಕುಳಿದ್ದಕ್ಕೂ ಸೋತೇನೆ ಅಂತ ಭಾವಿಸಬೇಡ. ನನ್ನ ಹತ್ರ ಆಗ್ತದ? ಹಾಗೆ ಆಗ್ತದೆ. ನೀನು ತಿಳ್ಕೊಂಡಿರ್ಬಹುದು ನಿನ್ನ ಹತ್ರ ಆಗುವುದಿಲ್ಲ ಅಂತ. ನನಗೆ ನಿನ್ನ ಒಳಗಿನದ್ದು ಕಾಣ್ತಾ ಉಂಟು. ಎಂತ ಮಾತಾಡ್ತೀನಿ, ಎಂತ ಒಳಗಿನ ಕಾಣ್ತಾ ಉಂಟು ಬಗದ್ನ ಎದೆ. ಹಾಗಲ್ಲ, ಒಂದು ಸಂದರ್ಭದಲ್ಲಿ ತ್ರೇತಿಯಲ್ಲಿ ಹನುಮನಿಗೂ ಹಾಗೆ ಆಗಿತ್ತಂತೆ. ಎಲ್ಲ ತಿಳಿದರೂ ಕೂಡ ಅವನಿಗೆ ಏನ್ ತಿಳಿದಿದೆ ಎನ್ನುವುದು ಅವನಿಗೆ ಗೊತ್ತಿಲ್ಲ, ಮತ್ತೊಬ್ಬರು ನೆನಪಿಸಬೇಕಾಗಿತ್ತಂತೆ. ಈ ಕಾಲದಲ್ಲಿ ನಿನ್ನ ಕುರಿತಾಗಿ ನಾನು ಹಾಗೆ ಯಾಕೆ ಹೇಳಿದೆ? ನಿನ್ನಪ್ಪ ಬಂದು ಸಾಮಾನ್ಯರ ಹಾಗೆ ನಮಸ್ಕಾರವನ್ನ ಕೊಟ್ಟ, ನೀ ಹೇಗೆ ಅದರಲ್ಲಿ ಹೊಸತನವನ್ನು ತೋರಿಸ್ತಿಲ್ವ? ನಿನ್ನಲ್ಲಿ ಒಂದು ಹೊಸ್ತು ಉಂಟು ಅಂತ ಆಯ್ತಲ್ಲ. ಇವನನ್ನ ಗ್ರಾಮ್ಯ ಭಾಷೆಯ ಒಂದು ಕಥೆ ಹೇಳ್ತೇನೆ, ಕೇಳು. ಆ ಗಂಡೆ ಅಂತಕ್ಕೂ ಪ್ರಯೋಜನಕ್ಕಿಲ್ಲ, ಅದು ತೋಟಕ್ಕೆ ಗೊಬ್ಬರ ಹೊರಲಿ ಕೊಟ್ಟಿಲ್ಲ ಅಂತ ಹೇಳಿಸಿಕೊಂಡ ಒಂದು ಮಗು ಮಹಾ ಕಲಾವಿದಾಗಿ ಎಷ್ಟೆಷ್ಟೋ ಪ್ರಶಸ್ತಿ ತೆಗೆದುಕೊಂಡ ಕತೆ ನನಗೆ ಗೊತ್ತಿಲ್ವೇನ? ನಿನಗೆ ಗೊತ್ತಿಲ್ವೇನ? ಹೇಳು, ನಿನಗೆ ಗೊತ್ತಿಲ್ವೇನ? ಅವನಿಗೆ ಬಿಡು. ಹಾಗಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಭವಿಷ್ಯದಲ್ಲಿ ನಿನ್ನೊಳಗಿರುವಂತಹ ಕಲಾವಿದನೇ ಹೊರಗೆ ಬಂದು ರಾಜ್ಯ ಪ್ರಶಸ್ತಿಯೋ ದೇಶೀಯ ಮಟ್ಟದ ಪ್ರಶಸ್ತಿಯೋ ನಿನಗೆ ಬರುವಂತಹ ಕಾಲ ಬರಬಾರ್ದು. ಯಾಕೆ ನೀನು ಹೀಗೆ ಮಾಡಬೇಡ. ನನಗೆ ನಿನ್ನ ಮೇಲೆ ನಿರೀಕ್ಷೆ ಉಂಟು. ನಿನ್ನಲ್ಲಿ ಎಂತ ದೊಡ್ಡ ಹಾಸ್ಯಗಾರ ಇದ್ದಾನೋ ಯಾರಿಗೂ ಗೊತ್ತು? ಭವಿಷ್ಯದಲ್ಲಿ ಎಷ್ಟು ಜನ ನಿನ್ನಿಂದ ನಗಾಡ್ಲಿಕ್ಕೆ ಉಂಟು ಯಾರಿಗೂ ಗೊತ್ತು? ಹಾಗಾಗಿ ಯಾವುದರ ಕುರಿತಾಗಿಯೂ ಅಸಡ್ಡೆ ಸಲ್ಲ. ವಿದ್ಯಾಭ್ಯಾಸಕ್ಕೆ ಕಲೀಲಿಕ್ಕೆ ಅಂತ ಗುರುಕುಲಕ್ಕೆ ಹೋಗು, ಮತ್ತೆ ಉಳಿದ ಗುರುಕುಲದ ಹಾಗೆ ನಮ್ಮ ಗುರುಕುಲ ಅಲ್ಲ, ಎಲ್ಲೋ ಕರುಣಾಶ್ರಮ. ಕರುಣಕರ ಆಶ್ರಮದಲ್ಲೇ ಇರ್ಬೇಕು. ಬಹಳ ಒಳ್ಳೆ ಆಶ್ರಮ ನಿಜವಾಗಿ. ನಮ್ಮಲ್ಲಿ ಜಾತಿ ಆ ಜಾತಿ ಈ ಜಾತಿ ಅಂತ ಭೇದ ಇಲ್ಲ, ಅದಿಲ್ಲ. ಸಣ್ಣವ ದೊಡ್ಡವ ಎನ್ನುವಂತಹ ಭೇದ ಇಲ್ಲ, ಜ್ಞಾನಿ ಅಜ್ಞಾನಿ ಎನ್ನುವಂತಹ ಭೇದ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಗುರುಕುಲ ಅದು ನಮ್ಮ ಗುರುಕುಲ. ನಾನು ಕರುಣಾಕರ ಆಶ್ರಮದಲ್ಲಿ ಇರ್ಬೇಕು ಅಂತಾದ್ರೆ ನೀವು ನಮ್ಮೊಟ್ಟಿಗೆ ಇರ್ಬೇಕೆನ್ನುವುದೇ ನನ್ನ ಆಸೆ. ಪ್ರಾಮಾಣಿಕವಾಗಿ ಒಂದು ಹೇಳ, ಇರುವ ಕಾಲದಲ್ಲಿ ನಾನು ಇದ್ದೇನೆ. ಹಾಗಂತ ಈಗ ನಾನು ಅಲ್ಲೇ ಇದ್ರೆ ಇಲ್ಲಿ ಇರುವವರು ಯಾರು? ನೀವು ಈಗ ಇಲ್ಲಿರಿ. ಮಾನಸಿಕವಾಗಿ ನಾನು ಇದ್ದೇ ಇರ್ತೇನೆ. ನೀನು ಆ ಕುರಿತ ವಿಚಾರ ಮಾಡುದು. ನೀವು ಮಾನಸಿಕ ಆಗಿರುವುದೇ ಬೇಡ, ನಿಮಗೆ ಮಾನಸಿಕ ಆಗ್ಬಾರ್ದು ಅಂತ ನನ್ನ ಪ್ರಯತ್ನ. ಮಾನಸಿಕ ಗೊತ್ತಿಲ್ಲ ಅದು ವಿಷಯ. ಯಾಕೆ ಗೊತ್ತಾ? ನೀನಲ್ಲಿ ಹೋಗ್ಬೇಕು. ಯಾಕೆ? ನೀನೊಬ್ಬ ದೊಡ್ಡ ವಿದ್ಯಾವಂತನಾಗಿ ಏನೋ ಆಗ್ತಿ ಅಂತಲ್ಲ, ಆದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. ಹರ ಮುನಿದರು ಗುರು ಕಾಯ್ತಾನೆ ಅಂತ ಹೇಳಿದ್ದಾರೆ. ಗುರುಗಳು ಎಲ್ಲಿಯಾದರೂ ಮೆಚ್ಚಿ ನಿನಗೆ ಪುನಃನುಗ್ರಹವನ್ನು ಕೊಟ್ಟು ಅಂತಾದ್ರೆ ಖಂಡಿತವಾಗಿ ನೀನು ಬದುಕಿನಲ್ಲಿ ಮುಂದೆ ಬರ್ತೀವಿ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರು ಅಂತ ಕರೆಸಿಕೊಂಡಂತ ಅದೆಷ್ಟೋ ಜನ ಕೇವಲ ವಿದ್ಯಾಭ್ಯಾಸವನ್ನು ಮಾಡಿಯೇ ಮುಂದೆ ಬಂದದ್ದಲ್ಲ, ಕೇವಲ ಗುರುವಿನ ಅನುಗ್ರಹದಿಂದಲೋ ಗೋಸೇವೆಯನ್ನು ಮಾಡಿ ಗೋವಿನ ಅನುಗ್ರಹದಿಂದಲೋ ಮುಂದೆ ಬಂದವರಿದ್ದಾರೆ. ಉಪನಿಷತ್ತಿನ ಜ್ಞಾನವನ್ನು ಅರಿತವರಿದ್ದಾರೆ. ಉಪನಿಷತ್ತಿನಲ್ಲಿ ಕೆಲವು ಭಾಗವನ್ನು ಬರೆದವರೂ ಇದ್ದಾರೆ. ಹಾಗಾಗಿ ನಿನ್ನಲ್ಲಿಯೂ ಆ ಯೋಗ್ಯತೆ ಉಂಟು, ಒಳ್ಳೆಯದಾಗ್ತದೆ. ಕರುಣಾಶ್ರಮಕ್ಕೆ ಬೇಸರ ಮಾಡಬೇಡ ಮಗನೇ. ಇಲ್ಲ, ಬೇರೆ ಬೇಸರ ಆಯ್ತು. ನನ್ನದು ಒಂದು ಮಾತು ಮಗನೇ, ಏನೋ ತಿಂಗಳಿಗೆ ಒಮ್ಮೆ ಆದ್ರೂ ಮನೆಗೆ ಬಂದು ಹೋಗೋ ಮಗ. ಇಷ್ಟು ಬುದ್ಧಿ ಹೇಳಿದ್ದಾರೆ, ಅವ್ರ ಮಾತು ಕೇಳ ಬಿಟ್ಕೊಂಡು ತಿಂಗಳಿಗೆ ಒಂದ್ಸರಿ ಬರ ಅಂತ ಹೇಳ್ತೀರಾ? ಯಾವ ಕಾರಣಕ್ಕೂ ತಿಂಗಳಿಗೆ ಒಂದ್ಸತಿ ಬರುವುದಿಲ್ಲ, ತಿಂಗಳಿಗೆ ಒಂದ್ಸತಿ ಬರುವುದಿಲ್ಲ, ವಾರಕ್ಕೊಂದ್ಸತಿ